ಕಿಷ್ಕಿಂಧ ಹಿಂದೂ ಧರ್ಮದಲ್ಲಿ ವಾನರ ರಾಜ್ಯವಾಗಿದೆ. ಇದನ್ನು ಸಂಸ್ಕೃತ ಮಹಾಕಾವ್ಯ ರಾಮಾಯಣದಲ್ಲಿ ವಾಲಿಯ ಕಿರಿಯ ಸಹೋದರ ಸುಗ್ರೀವ ರಾಜನು ಆಳುತ್ತಿದ್ದನು. ಹಿಂದೂ ಮಹಾಕಾವ್ಯದ ಪ್ರಕಾರ ಇದು ಸುಗ್ರೀವನು ತನ್ನ ಸಲಹೆಗಾರನಾದ ಹನುಮಂತನ ಸಹಾಯದಿಂದ ಆಳಿದ ರಾಜ್ಯವಾಗಿದೆ. ತ್ರೇತಾಯುಗದಲ್ಲಿ ಇಡೀ ಪ್ರದೇಶವು ದಟ್ಟವಾದ ದಂಡಕ ಅರಣ್ಯದೊಳಗೆ ಇತ್ತು. ಇದನ್ನು ಇಕ್ಷ್ವಾಕುವಿನ ಮಗ ದಂಡ ರಾಜ ಮತ್ತು ಸತ್ಯಯುಗದಲ್ಲಿ ವೈವಸ್ವತ ಮನುವಿನ ವಂಶಸ್ಥರು ಸ್ಥಾಪಿಸಿದರು. ಇದು ವಿಂಧ್ಯ ಶ್ರೇಣಿಯಿಂದ ದಕ್ಷಿಣ ಭಾರತದ ಪರ್ಯಾಯ ದ್ವೀಪದವರೆಗೆ ವಿಸ್ತರಿಸಿತು. ಹೀಗಾಗಿ ಈ ರಾಜ್ಯವನ್ನು ವಾನರ ರಾಜ್ಯವೆಂದು ಪರಿಗಣಿಸಲಾಗಿದೆ. ದ್ವಾಪರ ಯುಗದಲ್ಲಿ ಯುಧಿಷ್ಠಿರನ ರಾಜಸೂಯ ತ್ಯಾಗಕ್ಕಾಗಿ ಗೌರವವನ್ನು ಸಂಗ್ರಹಿಸಲು ಪಾಂಡವ ಸಹದೇವನು ತನ್ನ ದಕ್ಷಿಣದ ಸೇನಾ ಕಾರ್ಯಾಚರಣೆಯ ಸಮಯದಲ್ಲಿ ಮಹಾಭಾರತದ ಮಹಾಕಾವ್ಯದಲ್ಲಿ ಈ ರಾಜ್ಯಕ್ಕೆ ಭೇಟಿ ನೀಡಿದ್ದನೆಂದು ಹೇಳಲಾಗುತ್ತದೆ. ಈ ರಾಜ್ಯವನ್ನು ಕರ್ನಾಟಕದ ಇಂದಿನ ವಿಜಯನಗರ ಜಿಲ್ಲೆಯ ಹಂಪಿ ಬಳಿ ತುಂಗಭದ್ರಾ ನದಿಯ ಪ್ರದೇಶವೆಂದು ಗುರುತಿಸಲಾಗುತ್ತದೆ. ವನವಾಸದ ಸಮಯದಲ್ಲಿ ಸುಗ್ರೀವನು ಹನುಮಂತನೊಂದಿಗೆ ವಾಸಿಸುತ್ತಿದ್ದ ಋಷಿಮುಖ ಎಂಬ ನದಿಯ ಸಮೀಪವಿರುವ ಪರ್ವತವು ಅದೇ ಹೆಸರನ್ನು ಹೊಂದಿದೆ.